ಬೆಳಗ್ಗೆ 7 ಗಂಟೆಗೆ ಶಿವಪ್ಪ ಕಾಯಕ ಮಾರುಕಟ್ಟೆ ಇಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಏನು ನಾವು ಫುಟ್ಪಾತಲ್ಲಿ ಅಕ್ಕಪಕ್ಕ ಹೂವಿನ ಅಂಗಡಿಗಳು ಹಾಕೊಂಡಿದ್ರು ಮತ್ತು ಹಣ್ಣಿನ ಅಂಗಡಿಗಳಿದ್ದವು ಇವನ್ನೆಲ್ಲ ಇವತ್ತು ತೆರವು ಮಾಡಿದ್ದೀವಿ. ಈ ಫ್ಲವರ್ ಮಾರ್ಕೆಟ್ ಏನು ಮಹಾನಗರ ಪಾಲಿಕೆಯಿಂದ ಅಲಾಟ್ ಮಾಡಿದ್ದಾರೆ ಅಲ್ಲಿಗೆ ಎಲ್ಲರೂ ಕೂಡ ಅಲ್ಲಿಗೆ ತೆರಳಬೇಕು. ಈ ಫುಟ್ಪಾತಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ವ್ಯಾಪಾರ ಮಾಡಬಾರ್ದು ಮತ್ತು ಸಾರ್ವಜನಿಕ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು. ಈ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಮಹಾನಗರ ಪಾಲಿಕೆ ಅಧಿಕಾರಿಗಳ ಸಹಕಾರದೊಂದಿಗೆ ಪೊಲೀಸ್ ಇಲಾಖೆ ಮತ್ತು ನಮ್ಮ ಟ್ರಾಫಿಕ್ ಪೊಲೀಸರು ಬೆಳಗ್ಗೆಯಿಂದ ಕಾರ್ಯಾಚರಣೆ ನಡೆಸಿ ಇವತ್ತು ಈ ಫುಟ್ಪಾತನ್ನು ತೆರವು ಮಾಡಿದ್ದೀವಿ. ಇವತ್ತೇನು ತೆರವು ಮಾಡಿದ್ದೀವಿ ಇದು ಕಂಟಿನ್ಯೂ ಇರ್ತದೆ. ಮತ್ತು ಇಲ್ಲಿ ಯಾರು ಕೂಡ ಮುಂದೆ ಕೂಡ ಯಾರು ಇಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡದ ರೀತಿಯಲ್ಲಿ ನಾವು ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ನಾವು ಟ್ರಾಫಿಕ್ ಪೊಲೀಸು ನಿರಂತರವಾಗಿ ಇಲ್ಲಿ ಕಾರ್ಯಾಚರಣೆ ನಡೆಸಿ ಇಲ್ಲಿ ಜನಗಳಿಗೆ ಅನುಕೂಲ ಆಗಬೇಕು. ಮತ್ತು ಇದು ಏಕಮುಖ ಸಂಚಾರ ವ್ಯವಸ್ಥೆ ಇದೆ ಮತ್ತು ಶಿವಮೊಗ್ಗದ ಒಂದು ಕೇಂದ್ರ ಬಿಂದು ಶಿವಪ್ಪನಾಯಕ ಸರ್ಕಲ್, ಈ ಸರ್ಕಲ್ ಮುಖಾಂತರ ಗಾಂಧಿ ಬಜಾರಿಗೆ ಹೋಗ್ತಕ್ಕಂಥ ಜನತೆಗೆ ಮತ್ತು BH ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ಈ ಒಂದು ಕಾರ್ಯಾಚರಣೆಯಿಂದ ಅನುಕೂಲ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಸಾರ್ವಜನಿಕರಿಗೆ ಮತ್ತೇನು ವ್ಯಾಪಾರಿಗಳಿಗೆ ಹೇಳೋದಿಷ್ಟೇ, ಇನ್ನು ಮುಂದೆ ಈ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಫುಟ್ಪಾತ್ ವ್ಯಾಪಾರವನ್ನು ನಿಷೇಧ ಮಾಡಿದ್ದೀವಿ. ಮತ್ತು ಇಲ್ಲಿ ಸಾಕಷ್ಟು ಒಂದು ಕಾಲೇಜ್ ಇದೆ, ಮಹಾನಗರ ಪಾಲಿಕೆ ಹೋಗ್ತಾರೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಓಡಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯಾಚರಣೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಫುಟ್ಪಾತ್ ಅತಿಕ್ರಮಣ ಆಗದ ರೀತಿಯಲ್ಲಿ ನಾವು ಟ್ರಾಫಿಕ್ ಪೊಲೀಸರು ಕಾರ್ಯನಿರ್ವಹಿಸ್ತೀವಿ ಮತ್ತು ಮಹಾನಗರ ಪಾಲಿಕೆಯ ಸಹಕಾರದೊಂದಿಗೆ ಫುಟ್ಪಾತನ್ನು ನಾವು ಫ್ರೀ ಇಟ್ಕೊಳ್ತೀವಿ ಮತ್ತು ವಾಹನ ಸಂಚಾರಕ್ಕೆ ಅನುಕೂಲ ಕೂಡ ಮಾಡಿಕೊಡ್ತೀವಿ.